ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ದಿವಸ ಒಂದಷ್ಟು ಅನುಕೂಲ ಇರತಕ್ಕಂಥದ್ದು. ಮೇಷರಾಶಿಯವರು ಅದರ ಉಪಯೋಗವನ್ನು, ಫಲವನ್ನು ಪಡ್ಕೊಳ್ಳುವಂಥದ್ದಾಗುತ್ತೆ. ಸಂಘ ಸಂಸ್ಥೆಗಳನ್ನು ಯಾರಾದರೂ ಆರಂಭ ಮಾಡಬೇಕು ಅನ್ನುವಂಥದ್ದಿದ್ದರೆ ಮನಸ್ಸಿನಲ್ಲಿ ಈ ದಿವಸ ನಿಮ್ಮ ರಾಶಿಯ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿರುತ್ತೆ ಎನ್ನುವಂಥದ್ದು. ನಿಮ್ಮ ಪ್ರತಿಭೆ, ಪುರಸ್ಕಾರ ಹಾಗೆ ಗೌರವ ಇದೆಲ್ಲವನ್ನ ಮನೆಯವರು ಕೊಂಡಾಡ್ತಾರೆ. ಮನೆಯವರಿಗೆ ಅದೊಂದು ಹೆಮ್ಮೆಯ ರೀತಿಲಾಗತ್ತೆ. ನಿಮ್ಮ ಪ್ರತಿಭೆ ಅವರಿಗೆ ದೊಡ್ಡದಾಗಿ ಕಾಣುತ್ತೆ. ನಿಮಗೆ ಸಂದಂತಹ ಗೌರವ, ಪುರಸ್ಕಾರಗಳು ಅವರಿಗೆ ಒಂದಷ್ಟು ಹೆಮ್ಮೆಯನ್ನು ತರತಕ್ಕಂಥದ್ದಾಗತ್ತೆ. ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಇರುವಂತಹ ದಿವಸ ಇದು. ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಅನುಕೂಲಗಳಾಗತ್ತೆ. ಸಾಮಾನ್ಯವಾಗಿ ಏನೋ ಅನುಕೂಲ ಆಗುತ್ತೆ ಅಂತಂದರೆ ಹಣಕಾಸಿನ ವಿಚಾರವೇ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೂ ಕೂಡ ಅನುಕೂಲವಾಗುವಂಥದ್ದಿದೆ. ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಕ್ಕಂತಹ ವಿಚಾರ ಬರಬಹುದು. ಪ್ರಯಾಣದಿಂದನೂ ಕೂಡ ಶುಭ ಇರುವಂಥದ್ದು. ಸಂಬಂಧಿಕರ ಜೊತೆಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಯಾವ ರೀತಿಯಲ್ಲಿ ನಾನು ಈ ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದರಲ್ಲಿ ಸಂಪೂರ್ಣವಾದಂತಹ ಒಂದು ಸಾಧನೆಯನ್ನು ಮಾಡಬಹುದು ಅನ್ನುವಂತಹ ವಿಚಾರಗಳು ಬರುತ್ತೆ. ಪಕ್ಷಿಗಳಿಗೆ ಆಹಾರವನ್ನು, ನೀರನ್ನು ನೀಡಿ ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು ಶುಭವಾಗಿ. ವೃಷಭ ರಾಶಿ. ನಿಮ್ಮ ಕೋಪ ನಿಯಂತ್ರಣದಲ್ಲಿರಬೇಕು. ಕೋಪವನ್ನು ನೀವು ತಡ್ಕೊಳ್ಳಿಲ್ಲ ಅನ್ನೋದಾದರೆ ನಿಮಗೆ ಒಂದಷ್ಟು ತೊಂದರೆಗಳಿಗೆ ಅವಕಾಶಗಳಾಗ್ತಕ್ಕಂಥದ್ದಿದೆ. ಪರಸ್ಪರ ವಿವಾಹ ಅಪೇಕ್ಷಿಗಳ ವೈವಾಹಿಕ ವಿಚಾರದಲ್ಲಿ ಸಹಾಯಕ್ಕೆ ಹೋದರೆ ಅವಮಾನವಾಗುತ್ತೆ. ಯಾರೋ ಮದುವೆ ಮಾಡಿಕೊಳ್ಬೇಕು ಅಂತ ಪ್ರೇಮಿಗಳು ಇದ್ದರೆ ಅವರಿಗೆ ನಾನೇನೋ ಸಹಾಯ ಮಾಡ್ತೀನಿ, ಇಲ್ಲ ಅವರಿಗೆ ನಾನು ಸಹಿಯನ್ನು ಹಾಕಿ ಸಾಕ್ಷ್ಯವಾಗ್ತೀನಿ ಅನ್ನಂತ ನೀವು ಮುಂದುವರೆದ್ರೆ ನಿಮಗೆ ಅದು ತೊಂದರೆಗೆ ಕಾರಣವಾಗುತ್ತೆ ಅಥವಾ ನಿಮಗೆ ಅವಮಾನವಾಗುತ್ತೆ ಅನ್ನುವಂಥದ್ದು. ನೀವು ಮಾತಾಡುವಾಗ ಕೆಟ್ಟ ಭಾಷೆಯನ್ನು ಬಳಸಬೇಡಿ. ದಯಮಾಡಿ ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದಿರುತ್ತೆ. ನಿಮ್ಮ ಕುಟುಂಬಕ್ಕೆ ನಿಮ್ಮಿಂದ ಸೌಖ್ಯ, ಆನಂದ ಎಲ್ಲವೂ ಕೂಡ ಸಿಕ್ಕುವಂತಹ ದಿವಸ. ಯಾವುದೋ ವಿಚಾರದಲ್ಲಿ ಮನಸ್ಸನ್ನು ಕೆಡಿಸಿಕೊಂಡು ಅದೆಲ್ಲವನ್ನ ಹಾಳು ಮಾಡಿಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ಯಾರಿಗೂ ಕೂಡ ಮನಸ್ಸಿಗೆ ನೋವಾಗುವಂತೆ ವರ್ತನೆಯನ್ನು ಮಾಡಬೇಡಿ. ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ಶಕ್ತಿ, ಸಾಮರ್ಥ್ಯ, ಮಾತನಾಡ್ತಕ್ಕಂತಹ ಒಂದು ದಾರ್ಷ್ಟ್ಯ ಎಲ್ಲವೂ ಇರಬಹುದು. ಆದರೆ ಯಾರಿಗೂ ಕೂಡ ನೋವಾಗದೇ ಇರುವಂತಹ ರೀತಿಯಲ್ಲಿ ನೀವು ಮಾತನ್ನು ಆಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ವಿಕಲಚೇತನರಿಗೆ ರಸಪೂರಿತವಾದಂತಹ ಹಣ್ಣುಗಳನ್ನು ದಾನ ಮಾಡಿ ಅವರ ಮನಸ್ಸನ್ನು ಸಂತೋಷಪಡಿಸಿ ಶುಭವಾಗಿ. ಮಿಥುನ ರಾಶಿ. ಈ ದಿವಸ ಯಾವುದೇ ರೀತಿಯ ಒಳ್ಳೆಯ ಕೆಲಸಕ್ಕೆ ನೀವು ಕೈ ಹಾಕಿದರೂ, ಪ್ರಯತ್ನ ಮಾಡಿದರೂ ಕೂಡ ಅನುಕೂಲವಾಗುವಂಥದ್ದು. ಹಾಗಾಗಿ ಉತ್ತಮವಾದಂತಹ ಕೆಲಸಗಳ ಸಂಕಲ್ಪ ಏನಾದರೂ ಮಾಡಿದರೆ ಈ ದಿವಸ ಪ್ರಯತ್ನವನ್ನು ಮುಂದುವರಿಸಿ ಅಂತಕ್ಕಂಥದ್ದು. ನಿಮ್ಮ ವೃತ್ತಿಯಲ್ಲಿ ಕಗ್ಗಂಟಾದಂತಹ ಕೆಲವು ಕೆಲಸಗಳು ಇವತ್ತು ಪೂರ್ಣವಾಗುವಂಥದ್ದಿದೆ. ಹಾಗಾಗಿ ಅದು ನಿಮಗೆ ಏನೋ ಒಂದಷ್ಟು ಸಹಾಯವನ್ನು ಮಾಡಿದ ಹಾಗಾಗುತ್ತೆ, ಜೊತೆಗೆ ಸಂತೋಷವನ್ನು ತಂದುಕೊಡುತ್ತೆ. ದಿನಪೂರ್ತಿ ಕೆಲಸದಲ್ಲೇ ನೀವು ನಿರತರಾಗಿರ್ತಕ್ಕಂಥದ್ದು, ಬಿಡುವೇ ಇಲ್ಲದೆ ಕೆಲಸವನ್ನು ಮಾಡಬೇಕಾದಂತಹ ಒಂದು ವಾತಾವರಣ ಇರುತ್ತೆ ಅಂತ ಅರ್ಥ. ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ಸ್ನೇಹಿತರು, ನಿಮ್ಮ ಕುಟುಂಬಸ್ಥರು ಇವರ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅವರಿಗೆ ಸಂತೋಷವನ್ನು ಕೊಡುತ್ತೆ. ಅವರು ಸಂತೋಷ ಪಡ್ತಾರೆ ಅಂತಕ್ಕಂಥದ್ದು. ನಿಮ್ಮ ಕುಟುಂಬದ ಜೊತೆಯಲ್ಲಿ ಮೌಲ್ಯಯುತವಾದಂತಹ ಸಮಯವನ್ನು ನಾನು ಕಳೆಯಬಹುದು ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗುವಂತಹ ದಿವಸ ಇದಾಗಿದೆ. ಮಾತೃಭಕ್ತ ಪರಶುರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಈ ದಿವಸ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿರಲಿ. ಯಾವುದೇ ರೀತಿಯ ಉದ್ವೇಗಗಳಿಗೆ ಒಳಗಾಗುವಂಥದ್ದು ಬೇಡ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನೀವು ನಿಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದಿದೆ. ಉದ್ವಿಗ್ನ ಪರಿಸ್ಥಿತಿ ಏನಾದರೂ ಏರ್ಪಟ್ಟರೆ ಅದನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ
ಅಂತಹ ಉದ್ವಿಗ್ನ ಪರಿಸ್ಥಿತಿ ಉಂಟಾಗದೇ ಇರುವ ಹಾಗೆ ನೀವು ಆರಂಭದಲ್ಲೇ ಗಮನವನ್ನು ಹರಿಸಬೇಕಾಗತ್ತೆ. ಮನೆಯ ದಿನನಿತ್ಯದ ಖರ್ಚಿಗೆ ಕೆಲವಷ್ಟು ತೊಂದರೆಗಳಾಗಬಹುದು, ಜಾಗ್ರತೆಯನ್ನು ವಹಿಸಿ. ದುಡ್ಡು ಕಾಸು ಮಾತ್ರ ನೀವಿಲ್ಲಿ ಗಣನೆಗೆ ತೆಗೆದುಕೊಳ್ಳುವಂಥದ್ದು ಬೇಡ, ಬೇರೆ ರೀತಿಯಲ್ಲಿ ಅನಾನುಕೂಲಗಳು ಆಗುವಂಥದ್ದು ಇರಬಹುದು. ಸ್ವಾರ್ಥಿಗಳ ಮಾತಿಗೆ ಮರಳಾಗಿ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಯಾರೋ ತಮಗೆ ಅನುಕೂಲವಾಗಲಿ ಅಂತ ಹೇಳಿ ನಿಮ್ಮನ್ನು ಮರಳು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಬಹುದು. ಎಷ್ಟೇ ಬುದ್ಧಿವಂತರಾದರೂ ಕೂಡ ಗ್ರಹಗತಿ ಚೆನ್ನಾಗಿಲ್ಲ ಅನ್ನುವಂತಹ ಸಮಯದಲ್ಲಿ ನಮಗೇನೋ ಒಂದು ರೀತಿಯಲ್ಲಿ ಮಂಕು ಆವರಿಸಿ ನಾವು ಮೋಸಕ್ಕೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ನೀವು ಏನೇ ಲೆಕ್ಕಾಚಾರ ಇದ್ದರೂ ಕೂಡ ಎಚ್ಚರಿಕೆಯನ್ನು ವಹಿಸಲಿಲ್ಲ ತೊಂದರೆಯಾಗುವಂಥದ್ದಿದೆ. ಧನಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.